10 ನಿಮಿಷದಲ್ಲಿ ಮಾಡಬಹುದಾದಂತಹ ರಸಮ್ ರೆಸಿಪಿ ಇವತ್ತಿನದು. ತುಂಬ ರುಚಿಯಾಗಿ ಬರುವಂಥ ಈ ರೆಸಿಪಿ ಅನ್ನಕ್ಕೆ ತುಂಬ ಒಳ್ಳೆಯದಾಗ್ತದೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 1 ಸಣ್ಣ ಚಮಚ ಜೀರಿಗೆ, 1 ಸಣ್ಣ ಚಮಚ ಕರಿಮೆಣಸು ಮತ್ತು ಖಾರಕ್ಕೆ ನೋಡಿ ಹಾಕ್ಕೊಳ್ಬೋದು, 1 ಕೆಂಪು ಉದ್ದ ಮೆಣಸು, 1 ಕಾಯಿ ಮೆಣಸು ಮತ್ತು 1 ಅರ್ಧ ಲಿಂಬೆ ಗಾತ್ರದ ಹುಣಸೆ ಹುಳಿ, 1 ದೊಡ್ಡ ಟೊಮೆಟೊ. ಇದನ್ನು ಸಣ್ಣಗೆ ಕಟ್ ಮಾಡಿ ನಾನೀಗ ಇದಕ್ಕೆ ಹಾಕ್ತಾ ಇದ್ದೇನೆ. 1 ಟೊಮೆಟೊ ಇದು ಗ್ರೈಂಡರ್ಗೆ ಹಾಕುವ, ಇನ್ನೊಂದು ಟೊಮೆಟೊ ನಾನು ಹುರಿಲಿಕ್ಕೆ ಅಂತ ದೊಡ್ಡ ಟೊಮೆಟೊವೇ ರೆಡಿ ಮಾಡಿ ಇಟ್ಟಿದ್ದೇನೆ. ಸಣ್ಣಗೆ ಕಟ್ ಮಾಡಿ ಹಾಕಿದರೆ ಸ್ವಲ್ಪ ನುಣ್ಣಗಾಗಲಿಕ್ಕೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಸ್ವಲ್ಪ ಈಗ ರುಬ್ಬಿದ್ದೇನೆ ತರಿಯಾಗಿ. ಈಗ ಸಿಪ್ಪೆ ತೆಗೆದ 1 7-8 ಬೆಳ್ಳುಳ್ಳಿಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಸಣ್ಣ ಗಾತ್ರದ್ದು. ಇದನ್ನು ಅಷ್ಟೇ ಚೆನ್ನ ನುಣ್ಣಗೆ ರುಬ್ಬುವ. ಈಗ ನೋಡಿ ರೆಡಿ ಆಯಿತು ಮಸಾಲೆ. ಈಗ ಟೊಮೆಟೊ ಅದನ್ನು ಹುರಿಲಿಕ್ಕಿದೆ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ನಾನಿಲ್ಲಿ ಹಾಕಿದ್ದೇನೆ. ಎಣ್ಣೆ ಬಿಸಿಯಾಗುವ ಹೊತ್ತಿಗೆ ಕೆಂಪು ಉದ್ದ ಮೆಣಸನ್ನು 4 ತುಂಡು ಮಾಡಿ ಅದರೊಟ್ಟಿಗೆ 1 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿ ಹುರಿತಾ ಇದ್ದೇನೆ. ಈಗ ಇದನ್ನು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಹುರಿಯುವ. ಅರ್ಧ ಸಾಫ್ಟ್ ಆಗ್ತಾ ಬರ್ತಾ ಇರುವಾಗ ಕರಿಬೇವು ಹಾಕಿದ್ದೇನೆ. 1-2 ಎಸಳು ಹಾಕಿದರೆ ಒಳ್ಳೆ ಆಗ್ತದೆ ಮತ್ತು ಪರಿಮಳ ಕೂಡ. ಅದಕ್ಕೆ ನೋಡಿ ತುಂಬ ಸಾಫ್ಟ್ ಆಗಲಿ ಅಷ್ಟರವರೆಗೆ ಇದೇ ರೀತಿ ಲೋ ಟು ಮೀಡಿಯಮ್ ಹೀಟಲ್ಲಿ ಹುರಿದು ನಂತರ ಗ್ರೈಂಡ್ ಮಾಡಿಟ್ಟ ಮಸಾಲೆ ನೋಡಿ ಹಾಕಿ ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು. ಮೆಲ್ಲ ಉರಿಯಲ್ಲಿ 3-4 ನಿಮಿಷ ಹುರಿದ್ರೆ ಹಸಿ ವಾಸನೆ ಹೋಗ್ತದೆ. ಖಾರ ಆಗಿ ರುಚಿಯಾಗಿರುವಂತಹ ಈ ರಸಮ್ ಅನ್ನಕ್ಕೆ ಒಳ್ಳೆಯದಾಗ್ತದೆ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಬಹುದು. ಸ್ವಲ್ಪ ಅರಸಿನ, ಇನ್ನು ನಮಗೆ ರಸಮ್ ಎಷ್ಟು ಬೇಕು ನೋಡಿ ನೀರು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಲೋಟ ನೀರನ್ನು ಹಾಕಿದ್ದೇನೆ, 4 ಜನರಿಗೆ ಬೇಕಾಗುವಷ್ಟು. ಇದನ್ನೀಗ ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮೀಡಿಯಮ್ ಹೀಟಲ್ಲಿ ಕುದಿಲಿಕ್ಕೆ ಇಡುವ. ನಾನು ಮುಚ್ಚಳ ಮುಚ್ಚಿ ಈಗ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ರಸಮ್ ಇಲ್ಲಿಗೆ ರೆಡಿ ಆಯಿತು. ಸ್ವಲ್ಪ ಜಾಸ್ತಿಯೇ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೊತ್ತಂಬರಿ ಸೊಪ್ಪಿನ ಪರಿಮಳದೊಂದಿಗೆ ನಮಗೆ ರಸಮ್ ರೆಡಿ ಆಯಿತು. ಖಂಡಿತ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.